ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನು ಪಡೆದು ಹೊರಬಂದಿದ್ದಾರೆ ತಿಮರೋಡಿಗೆ ಭರ್ಜರಿಯಾಗಿ ಸ್ವಾಗತವನ್ನು ಕೂಡ ಕೋರಲಾಯಿತು. ಕಾರ್ಯಕರ್ತರು ಉಡುಪಿಯ ಹಿಡಿಯಡ್ಕದಿಂದಲೇ ಭವ್ಯವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಕೂಡ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ತಿಮರೋಡಿ ಅರೆಸ್ಟ್ ಆಗಿದ್ರು. ಈಗ ಅವರನ್ನ ಜಾಮೀನಿನ ಮೇಲೆ ಹೊರಗಡೆ ಬಿಡಲಾಗಿದೆ. ತಿಮರೋಡಿಗೆ ಭರ್ಜರಿಯಾಗಿ ಸ್ವಾಗತವನ್ನ ನೀಡಿದ್ದಾರೆ ಕಾರ್ಯಕರ್ತರು. ಉಡುಪಿ ಹಿಡಿಯಡ್ಕದಿಂದ ಸ್ವಾಗತ ಮಾಡಿದ್ದಾರೆ ಅಭಿಮಾನಿಗಳು. ವಜಗೋಳಿ, ನಾರಾವಿ, ಬೆಳ್ತಂಗಡಿ, ಉಜಿರೆಯಲ್ಲಿ ಸ್ವಾಗತವನ್ನ ಕೋರಲಾಗಿದೆ. ಉಜಿರೆಯಲ್ಲಿ ನೂರಾರು ಅಭಿಮಾನಿಗಳಿಂದ ಜಯ ಘೋಷ ಕೂಡ ಮೊಳಗಿತ್ತು. ಒಂದು, ಈಗಾಗಲೇ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ತಿಮರೋಡಿಗೆ ಇವತ್ತು ಎಸ್ಐಟಿ ವಶಕ್ಕೆ ಪಡೆಯುವ ಆತಂಕ ಎದುರಾಗ್ತಾ ಇದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಆರೋಪದಲ್ಲಿ ಎಸ್ಐಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ತಿಮರೋಡಿ ಹೆಸರು ಹೇಳಿದ್ರೆ ವಶಕ್ಕೆ ಪಡೆಯೋದು ಪಕ್ಕ ಎನ್ನಲಾಗ್ತಾ ಇದೆ. ಈಗಾಗಲೇ ಮುಸುಕುದಾರಿ ಮಾಸ್ಕ್ ಮ್ಯಾನ್ ಮುಖವಾಡ ಬಯಲಾಗಿದೆ. ಚಿನ್ನಯ್ಯನ ವಿಚಾರಣೆ ವೇಳೆ ಏನಾದ್ರೂ ತಿಮರೋಡಿ ಹೆಸರನ್ನ ಆತ ಬಾಯ್ಬಿಟ್ರೆ, ಆತನ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ತಿಮರೋಡಿಯನ್ನ ಎಸ್ಐಟಿ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ವಿಚಾರಣೆ ವೇಳೆ ತಿಮರೋಡಿ ಹೆಸರು ಹೇಳಿದ್ರೆ ವಶಕ್ಕೆ ಪಡೆಯೋದು ಪಕ್ಕ ಎನ್ನಲಾಗ್ತಾ ಇದೆ. ಈಗಾಗಲೇ ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿದೆ. ಆದರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಎಸ್ಐಟಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಚಿನ್ನಯ್ಯನನ್ನ 10 ದಿನ ಕಸ್ಟಡಿಗೆ ಪೊಲೀಸರು ಪಡೆದಿರೋದು. ಈ ನಡುವೆ ಆತನನ್ನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಈ ವೇಳೆ ಆತನ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಸುಳ್ಳು ಹೇಳಿಸಿದ್ದು ಯಾರು, ಇದರ ಎಲ್ಲಾ ವಿಚಾರವನ್ನ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನು ಪಡೆದು ಹೊರಬಂದಿದ್ದಾರೆ ತಿಮರೋಡಿಗೆ ಭರ್ಜರಿಯಾಗಿ ಸ್ವಾಗತವನ್ನು ಕೂಡ ಕೋರಲಾಯಿತು. ಕಾರ್ಯಕರ್ತರು ಉಡುಪಿಯ ಹಿಡಿಯಡ್ಕದಿಂದಲೇ ಭವ್ಯವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಕೂಡ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಕೇಸ್ಗೆ ಸಂಬಂಧಪಟ್ಟಂತೆ ತಿಮರೋಡಿ ಅರೆಸ್ಟ್ ಆಗಿದ್ರು. ಈಗ ಅವರನ್ನ ಜಾಮೀನಿನ ಮೇಲೆ ಹೊರಗಡೆ ಬಿಡಲಾಗಿದೆ. ತಿಮರೋಡಿಗೆ ಭರ್ಜರಿಯಾಗಿ ಸ್ವಾಗತವನ್ನ ನೀಡಿದ್ದಾರೆ ಕಾರ್ಯಕರ್ತರು. ಉಡುಪಿ ಹಿಡಿಯಡ್ಕದಿಂದ ಸ್ವಾಗತ ಮಾಡಿದ್ದಾರೆ ಅಭಿಮಾನಿಗಳು. ವಜಗೋಳಿ, ನಾರಾವಿ, ಬೆಳ್ತಂಗಡಿ, ಉಜಿರೆಯಲ್ಲಿ ಸ್ವಾಗತವನ್ನು ಕೋರಲಾಗಿದೆ. ಉಜಿರೆಯಲ್ಲಿ ನೂರಾರು ಅಭಿಮಾನಿಗಳಿಂದ ಜಯ ಘೋಷ ಕೂಡ ಮೊಳಗಿತ್ತು.
ಒಂದು ಈಗಾಗಲೇ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ತಿಮರೋಡಿಗೆ ಇವತ್ತು ಎಸ್ಐಟಿ ವಶಕ್ಕೆ ಪಡೆಯುವ ಆತಂಕ ಎದುರಾಗ್ತಾ ಇದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಆರೋಪದಲ್ಲಿ ಎಸ್ಐಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ತಿಮರೋಡಿ ಹೆಸರು ಹೇಳಿದ್ರೆ ವಶಕ್ಕೆ ಪಡೆಯೋದು ಪಕ್ಕಾ ಎನ್ನಲಾಗ್ತಾ ಇದೆ. ಈಗಾಗಲೇ ಮುಸುಕುದಾರಿ ಮಾಸ್ಕ್ ಮ್ಯಾನ್ ಮುಖವಾಡ ಬಯಲಾಗಿದೆ. ಚಿನ್ನಯ್ಯನ ವಿಚಾರಣೆ ವೇಳೆ ಏನಾದ್ರೂ ತಿಮರೋಡಿ ಹೆಸರನ್ನ ಆತ ಬಾಯ್ಬಿಟ್ರೆ, ಆತನ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ತಿಮರೋಡಿಯನ್ನ ಎಸ್ಐಟಿ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ವಿಚಾರಣೆ ವೇಳೆ ತಿಮರೋಡಿ ಹೆಸರು ಹೇಳಿದ್ರೆ ವಶಕ್ಕೆ ಪಡೆಯೋದು ಪಕ್ಕಾ ಎನ್ನಲಾಗ್ತಾ ಇದೆ. ಈಗಾಗಲೇ ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಎಸ್ಐಟಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಚಿನ್ನಯ್ಯನನ್ನ 10 ದಿನ ಕಸ್ಟಡಿಗೆ ಪೊಲೀಸರು ಪಡೆದಿರೋದು. ಈ ನಡುವೆ ಆತನನ್ನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಈ ವೇಳೆ ಆತನ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಸುಳ್ಳು ಹೇಳಿಸಿದ್ದು ಯಾರು, ಇದರ ಎಲ್ಲಾ ವಿಚಾರವನ್ನ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಒಂದು ಈಗಾಗಲೇ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ತಿಮರೋಡಿಗೆ ಇವತ್ತು ಎಸ್ಐಟಿ ವಶಕ್ಕೆ ಪಡೆಯುವ ಆತಂಕ ಎದುರಾಗ್ತಾ ಇದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಆರೋಪದಲ್ಲಿ ಎಸ್ಐಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ತಿಮರೋಡಿ ಹೆಸರು ಹೇಳಿದ್ರೆ ವಶಕ್ಕೆ ಪಡೆಯೋದು ಪಕ್ಕಾ ಎನ್ನಲಾಗ್ತಾ ಇದೆ. ಈಗಾಗಲೇ ಮುಸುಕುದಾರಿ ಮಾಸ್ಕ್ ಮ್ಯಾನ್ ಮುಖವಾಡ ಬಯಲಾಗಿದೆ. ಚಿನ್ನಯ್ಯನ ವಿಚಾರಣೆ ವೇಳೆ ಏನಾದ್ರೂ ತಿಮರೋಡಿ ಹೆಸರನ್ನ ಆತ ಬಾಯ್ಬಿಟ್ರೆ, ಆತನ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ತಿಮರೋಡಿಯನ್ನ ಎಸ್ಐಟಿ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ವಿಚಾರಣೆ ವೇಳೆ ತಿಮರೋಡಿ ಹೆಸರು ಹೇಳಿದ್ರೆ ವಶಕ್ಕೆ ಪಡೆಯೋದು ಪಕ್ಕಾ ಎನ್ನಲಾಗ್ತಾ ಇದೆ. ಈಗಾಗಲೇ ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಎಸ್ಐಟಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಚಿನ್ನಯ್ಯನನ್ನ 10 ದಿನ ಕಸ್ಟಡಿಗೆ ಪೊಲೀಸರು ಪಡೆದಿರೋದು. ಈ ನಡುವೆ ಆತನನ್ನ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಈ ವೇಳೆ ಆತನ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಸುಳ್ಳು ಹೇಳಿಸಿದ್ದು ಯಾರು, ಇದರ ಎಲ್ಲಾ ವಿಚಾರವನ್ನ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ.